ಸ್ವಾಗತ. ನಾನು ಚೈತ್ರ ರಾಜ್. ನಾನು ಚೈತ್ರ ಹರೀಶ್. ಮೊದಲಿಗೆ ಏಟು ಎದೆರೇಟು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನಾರಚನೆ ಬೆಳವಣಿಗೆ ಗರಿಗೆದರಿದೆ. ಡಿಕೆಶಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ರಾತ್ರಿ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ. ನಾಳೆ ಜಾರ್ಖಂಡ್ನಿಂದ ದೆಹಲಿಗೆ ಡಿಸಿಎಂ ಡಿಕೆಶಿ ವಾಪಸ್ ಆಗಲಿದ್ದಾರೆ. ನಾಡಿದ್ದು ಎಐಸಿಸಿ ನಾಯಕರನ್ನ ಉಭಯ ನಾಯಕರು ಭೇಟಿಯಾಗಲಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಡಿಸೆಂಬರ್ ಅಂತ್ಯ ಅಥವಾ ಜನವರಿ ಮೊದಲ ವಾರದಲ್ಲಿ ಸಚಿವ ಸಂಪುಟ ಪುನಾರಚನೆಯಾಗುವ ಸಾಧ್ಯತೆ ಇದೆ. ಯಾವ್ಯಾವ ಸಚಿವರಿಗೆ ಖಾತೆ ಬದಲಾವಣೆ ಮಾಡಬೇಕು, ಅತೃಪ್ತಗೊಂಡಿರುವ ಯಾವ ಹಿರಿಯ ನಾಯಕರನ್ನ ಕ್ಯಾಬಿನೆಟ್ಗೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತು ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಲಿದ್ದಾರೆ. ಹಾಸನ ಅಹಿಂದ ಸಮಾವೇಶ ಕುರಿತು ಸಿಎಂ ಮಾಹಿತಿಯನ್ನ ನೀಡಲಿದ್ದಾರೆ. ಸಂಪುಟ ಪುನಾರಚನೆ ಕುರಿತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸದ್ಯಕ್ಕೆ ಸಂಪುಟ ವಿಸ್ತರಣೆ ಇಲ್ಲ, ಆದರೆ ಸಂಪುಟ ಪುನಾರಚನೆ ಆಗಬಹುದು ಅಂತ ಹೇಳಿದ್ರು. ಕೆಲ ಸಚಿವರ ಸ್ಥಾನ ಬದಲಾಗಬಹುದು, ನಾವೇ ಇರಬೇಕು ಅಂದ್ರೆ ಹೇಗೆ, ಹೊಸಬರಿಗೂ ಅವಕಾಶ ನೀಡಬೇಕಾಗತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಈ ನಿಟ್ಟಿನಲ್ಲಿ ಹೇಳಿರಬಹುದು ಅಂತ ಹೇಳಿದ್ರು. ಸಂಪುಟ ವಿಸ್ತರಣೆ ಬಗ್ಗೆ ಏನು ಸದ್ಯಕ್ಕೆ ಡೆವಲಪ್ಮೆಂಟ್ ಏನಿಲ್ಲ, ಅದ್ರದ್ದೇ ಸದ್ಯಕ್ಕೆ ಡೆವಲಪ್ಮೆಂಟ್ ಇಲ್ಲ. ಅಂದರೆ ಈಗ 2 ವರ್ಷ ಒಂದು ಅವಧಿ ಆದ್ಮೇಲೆ ನಂತರ ಒಂದು ಏನಾದರೂ ಪುನರ್ರಚನೆ ಆಗುವಂಥದ್ದಕ್ಕೆ ಮಾಡಿದ್ರೆ ಒಳ್ಳೇದೇ ತಾನೇ. ಇನ್ನು ಬೇರೆಯವರು ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಗಬೇಕು. ಸೊ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರು ಆ ಒಂದು ನಿಟ್ಟಿನಲ್ಲಿ ಹೇಳಿರ್ತಾರೆ. ನಾವು ಎಲ್ಲರೂ ಕೂಡ ನಾವೇ ಇರಬೇಕು, ಇನ್ನೊಬ್ಬರು ಬರಬಾರ್ದು ಅಂತ ಏನಲ್ಲ. ಸೊ ಅದಕ್ಕೋಸ್ಕರ ಎಲ್ಲರೂ ತಯಾರಾಗಿರಬೇಕು. ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ಸಿನಲ್ಲಿ ಸಿಎಂ ಸಿದ್ದರಾಮಯ್ಯ ಚನ್ನಪಟ್ಟಣದಲ್ಲಿ ತಮ್ಮನ್ನ ಕಟುವಾಗಿ ಟೀಕಿಸಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧ ಸಮರಕ್ಕೆ ಸಜ್ಜಾಗಿದ್ದಾರೆ. ದೇವೇಗೌಡರ ಕೋಟೆ ಹಾಸನದಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಿ ಡಿಸೆಂಬರ್ 5ರಂದು ಹಾಸನದಲ್ಲೇ ಸಮಾವೇಶ ನಡೆಸುವ ರೂಪುರೇಷೆಯನ್ನ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಡಿಸೆಂಬರ್ 5ಕ್ಕೆ ನಡೆಸಲು ಉದ್ದೇಶಿಸಿರುವಂತಹ ಅಹಿಂದ ಸಮಾವೇಶ ವಿಚಾರ ಕಾಂಗ್ರೆಸ್ನಲ್ಲಿ ಚರ್ಚೆಗೀಡಾಗಿದೆ. ಸಮಾವೇಶದ ಬಗ್ಗೆ ಗೊತ್ತು, ಯಾರು ಮಾಡ್ತಾರೋ ಗೊತ್ತಿಲ್ಲ, ಪಕ್ಷದಿಂದ ಸಮಾವೇಶವನ್ನ ಮಾಡ್ತಾರೋ ಕಾರ್ಯಕರ್ತರು ಮಾಡ್ತಾರೋ, ಅಹಿಂದ ಸಮಾವೇಶದ ಅಗತ್ಯ ಇದೆಯೋ ಇಲ್ವೋ ಅಂತ ಅವರನ್ನೇ ಕೇಳಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ. ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು. ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ. ಸಮಾವೇಶ ಅಂತೂ ಇದೆ ಅಂತ ಹೇಳಿದ್ದಾರೆ. ಇರ್ಬೋದು, ಗೊತ್ತಿಲ್ಲ ನನಗೆ. ಯಾವುದೇ ಸಮಾವೇಶಗಳು ಮಾಡೋದಕ್ಕೆ ಯಾರು ಕೂಡ ಬೇಡ ಅಂತ ಹೇಳೋದಿಲ್ಲ. ಆದರೆ ವಿತಿನ್ ಸರ್ಟನ್ ಗೈಡ್ಲೈನ್ಸಲ್ಲಿ ಮಾಡೋದಕ್ಕೆ ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಅವರು ಏನಕ್ಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಮಾಹಿತಿ ಇಲ್ಲ. ಮಾಡ್ತಿದ್ದಾರೆ ಅಂತ ಕೇಳಿದ್ದೇನೆ. ಇನ್ನು ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ತಿರುಗೇಟು ಕೊಟ್ಟಿರೋ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸಮಾವೇಶ ಮಾಡಲಿ ಬಿಡಿ, ಅವರಿಗೆ ಒಳ್ಳೇದಾಗ್ಲಿ, ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಲಿ ಅಂತ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶ ಮಾಡ್ತಾ ಇದ್ದಾರೆ ಸರ್ 5ನೇ ತಾರೀಕು. ಹಾಸನನೇ ಯಾಕೆ ಚೂಸ್ ಮಾಡ್ಕೊಂಡಿದ್ದಾರೆ ಸರ್? ಮಾಡಲಿ, ಒಳ್ಳೇದಾಗಲಿ, ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಮಾಡಿಕೊಡ್ಲಿ, ಅವ್ರ ಪಕ್ಷ ಚೆನ್ನಾಗಿ ಬೆಳೆಸ್ಕೊಳ್ಳಲಿ, ದೇವ್ರ ಭಗವಂತ ಅವ್ರಿಗೆ ಒಳ್ಳೆ. ಕಾಂಗ್ರೆಸ್ ಪಕ್ಷ ಟಾಸ್ಕ್ ಕೊಟ್ರೆ ಜೆಡಿಎಸ್ ಶಾಸಕರನ್ನ ಕರೆತರುವೆ ಎಂಬ ಸಿಪಿ ಯೋಗೇಶ್ವರ್ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ನಿಖಿಲ್, ಈ ದುರಹಂಕಾರ ದರ್ಪವನ್ನ ಬಿಡಬೇಕು. ಅವರೇನು ಮಾರುಕಟ್ಟೆಯಲ್ಲಿ ಸಿಗುವ ಸರ್ಕಲ್ಲ, ಒಳ್ಳೆಯ ಪ್ಯಾಕೇಜ್ ಸಿಗುವ ಕಡೆ ಹೋಗುವವರು. ಆ ರೀತಿಯಾದಂತಹ ವ್ಯಕ್ತಿಗಳು ಶಾಸಕರು ನಮ್ಮ ಬಳಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ಜೆಡಿಎಸ್ ಸೋಲಿನ ಕುರಿತು ವಿಧಾನಸೌಧದಲ್ಲಿ ಜೆಡಿಎಲ್ಪಿ ನಾಯಕ ಸಿಬಿ ಸುರೇಶ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದರು. ಬಿಜೆಪಿಯಲ್ಲಿದ್ದ ಯೋಗೇಶ್ವರ್ಗೆ ವಾಮಮಾರ್ಗ ಕರಗತ, ಕಾಂಗ್ರೆಸ್ಗೆ ಹೋಗಿ ವಾಮಮಾರ್ಗದಲ್ಲಿ ಜಯಗಳಿಸಿದ್ದಾರೆ ಅಂತ ಆರೋಪಿಸಿದರು. ಈ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳುವಂಥ ಸಂದರ್ಭದಲ್ಲೂ ಕೂಡ ಫಿನಿಕ್ಸ್ ಥರ ದೇವೇಗೌಡರ ಮೇಲೆ ಬಂದಂಥ ನಿದರ್ಶನಗಳು ಕೂಡ ಇಲ್ಲಿರೋದ್ರಿಂದ ದಯಮಾಡಿ ಯಾರೂ ಕೂಡ ಜನತಾದಳನ ಲಘುವಾಗಿ ತಗೋಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ. ನಿಮಗೆ ಬಂದಿರತಕ್ಕಂಥ ಯೋಗೇಶ್ವರಿಯನ್ನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುವಾಗ್ತಕ್ಕಂಥದ್ರಲ್ಲಿ ಸಂಶಯ ಇಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ.
ಎತ್ತ ಎಚ್.ಡಿ. ರೇವಣ್ಣ ಮಾತನಾಡಿ ಯಾರೂ ಜೆಡಿಎಸ್ ಪಕ್ಷವನ್ನ ಮುಗಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಜಿಟಿ ದೇವೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು 2017-18ರಲ್ಲಿ ಜಿಟಿಡಿಯನ್ನ ಅರೆಸ್ಟ್ ಮಾಡಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿತ್ತು. ಕುಮಾರಣ್ಣ ಗುಟುರು ಹಾಕದಿದ್ರೆ ಜಿಟಿಡಿ ಅರೆಸ್ಟ್ ಆಗ್ತಾ ಇದ್ರು ಅಂತ ವಾಗ್ದಾಳಿ ನಡೆಸಿದ್ರು. ಯಾವ ಕೇಸು ಅಂತ ಕೇಳ್ರಪ್ಪ, ಅಲ್ಲಿ ಇಲ್ಲಿ ಆಡಳಿತ ಪಕ್ಷದ ನಾಯಕರು ಇದ್ದಾರಲ್ಲ, ಯಾವ ಕೇಸೆಲ್ಲ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿಟಿ ದೇವ್ ಅವತ್ತು ನನ್ನಂಗೆ ಅವರು ಅವತ್ತೇನಾದ್ರು ಕುಮಾರ್ ಗುಟ್ರಿ ಆಗ್ತೋ ಇದ್ರೆ ಅಪ್ಪ ಮಕ್ಕಳ ಪತ್ತಿನ ನನ್ನಂಗೆ ಜೈಲಲ್ಲಿ ಇರ್ಬೇಕಾದ್ರು. ಗೊತ್ತಾಯ್ತು ಸರ್, ನಾನು ಅನುಭವಿಸಿದ್ಮೇಲೆ 20 ದಿನ ಕುಮಾರಣ್ಣನ ಗುಟ್ರಿ ಕುಮಾರಣ್ಣನ ಗುಟ್ರಿ ಜಿಟಿ ದೇವೇಗೌಡರನ್ನ ನಾವು ಸರಿಪಡಿಸ್ಕೊಳ್ಳೋದು ನಮಗೆ ಗೊತ್ತಿದೆ. ಯಾಕೆ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ರೆಬಲ್ಸ್ಗಳ ವಕ್ಫ್ ಹೋರಾಟ ಮುಂದುವರೆದಿದೆ. ಬೀದರ್, ಕಲಬುರಗಿ ಬಳಿಕ ಯಾದಗಿರಿ ಬಳಿಕ ವಕ್ಫ್ ಜನ ಜಾಗೃತಿ ಹೋರಾಟ ರಾಯಚೂರಿನಲ್ಲಿ ನಡೆತಾ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ವಕ್ಫ್ ಜನ ಜಾಗೃತಿ ಹೋರಾಟ ನಡೀತಾ ಇದೆ. ಇನ್ನು ಆತನೂರಿನ ಕಲ್ಯಾಣ ಮಂಟಪದಲ್ಲಿ ರೈತರೊಂದಿಗೆ ಸಮಾಲೋಚನೆಯನ್ನ ನಡೆಸಲಾಯಿತು. ಯತ್ನಾಳ್ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್, ಬಿವಿ ನಾಯಕ್, ವಿಪಕ್ಷ ನಾಯಕ ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಸೇರಿ ರೈತ ಮುಖಂಡರು ಸಾಥ್ ನೀಡಿದ್ರು. ಆದರೆ ರೈತರ ಸಮಾಲೋಚನೆ ವೇದಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್, ರಾಯಚೂರು ನಗರದ ಬಿಜೆಪಿ ಶಾಸಕ ಮತ್ತು ಅವರ ಬೆಂಬಲಿಗರು ಸಹ ಗೈರಾಗಿದ್ರು. ಜಮೀರ್ ಅಹಮದ್ ಖಾನ್ ಬಿದರ್ನಿಂದ ಚಾಲೂ ಮಾಡದ ವಕಫ್ ಎಲ್ಲ ನಮ್ಮ ಆಸ್ತಿ ಹಮಾರೇ ಹೇ ರೇ ಆಸ್ತಿಯ ಹೇಳ್ತಾನ ನೋಡಿ. ಏನು ಇವರಪ್ಪ ಇವ್ರು ಮುತ್ಯ ಕಟ್ ಇಲ್ಲಿ ಗಂಟಿಟ್ಟಿದ್ದಾರೆ ನಮ್ಮ ದೇಶನಾಗ. ಅಲ್ಲಿ 13,000 ಎಕರೆ ಬಿದರ್, ಕಲಬುರಗಿ ಒಳಗೆ 15,000 ಎಕರೆ, ಯಾದಗಿರಿಗೆ ಬಂದ ಯಾದಗಿರಿ ಒಳಗೆ ಫೋಟೋ ತೋರಿಸ್ತದೆ ಹಿಂಗೆ. कब्रिस्तान कैसे हरे हरे रंग का है देखरे ऐसा ही करने करे शैतान शैतान को ऐसा होना तो ना क्या बयान देना क्या चले कर्नाटक में तेरा सिद्धरामैया साहब ने बोला है. सिद्धरामैया क्या साहब बोलता है, क्या बोलता है, उनका बात सुन रहे हैं क्या अभी? हाँ, सिद्धरामैया साहब ने ऑर्डर किया जो नोटिस लिया वो वापस लेने का, जो एंट्री हो गया वो वापस लेने का. कुछ हो गया क्या जमीर ವಕ್ಫ್ ವಿರುದ್ಧ ಯತ್ನಾಳ್ ಬಣ ಹೋರಾಟದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಸಿ ಪಾಟೀಲ್, ಯತ್ನಾಳ್ ಅವರು ಯಾರ ಅನುಮತಿಯನ್ನ ಪಡೆದು ವಕ್ಫ್ ಹೋರಾಟವನ್ನ ಮಾಡ್ತಿದ್ದಾರೆ? ಪಕ್ಷ ಇಲ್ಲ, ಆದ್ರೆ ಪಕ್ಷದ ಚಿಹ್ನೆಯಡಿ ಹೋರಾಟವನ್ನ ಮಾಡ್ತಿದ್ದಾರೆ. ಅವರೆಲ್ಲ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಯತ್ನಾಳ್ ಪ್ರತ್ಯೇಕ ಹೋರಾಟದಿಂದ ಪಕ್ಷದಲ್ಲಿ ತೊಂದರೆ ಆಗ್ತಾ ಇದೆ. ಬೈ ಎಲೆಕ್ಷನ್ ಸೋಲಿಗೆ ವಿಜಯೇಂದ್ರ ಹೊಣೆ ಅಂತ ಹೇಳಿದ್ದಾರೆ. ಇವರ ಟೀಕೆಗೆ ನಾವು ತಕ್ಕ ಉತ್ತರವನ್ನ ಕೊಡಬೇಕಿದೆ ಎಂದಿದ್ದಾರೆ. ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಆಗಿದೆ ಅನ್ನೋಂಥ ಒಂದು ಅನುಮಾನ ಕೂಡ ಬರ್ತಾ ಇದೆ. ಯಾಕೆಂದರೆ ಅವರು ಕಾಂಗ್ರೆಸ್ ವಿರುದ್ಧ ಮಾತಾಡೋದಕ್ಕಿಂತ ಹೆಚ್ಚಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ವಿರುದ್ಧ ಜಾಸ್ತಿ ಮಾತಾಡೋದು ನೋಡಿದರೆ ಅವ್ರಿಗೆ ಪಕ್ಷದ ಬಗ್ಗೆ ಕಾಳಜಿಗಿಂತಲೂ ಅವರು ಕಾಂಗ್ರೆಸ್ಸಿಗೆ ಒಲವನ್ನು ತೋರಿಸಿ ಕಾಂಗ್ರೆಸ್ಸಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಲಿಕ್ಕೆ ಪಕ್ಷದ ಅಧ್ಯಕ್ಷರನ್ನ ವಕ್ಫ್ ಕಾಯ್ದೆ ತಿದ್ದುಪಡಿ ವಿವಾದ ಸಂಬಂಧ ಕೇಂದ್ರದ ವಿರುದ್ಧ ಮುಸ್ಲಿಂ ಮುಖಂಡರು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಮೌಲಾನಾ ಅಬು ತಾಲಿಬ್ ರೆಹಮಾನಿ, ನಾವಿನ್ನು ನ್ಯಾಯಾಲಯದಲ್ಲಿ ಭಿಕ್ಷೆ ಬೇಡಲ್ಲ, ಸಂಸತ್ತು ನಿಮ್ಮದಾದ್ರೆ ಬೀದಿಗಳು ನಮ್ಮವು ಅಂತ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಿ ವಿರುದ್ಧ ಅಬು ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಮೌಲಾನಾ ಅಬು ತಾಲಿಬ್ರ ವಿವಾದಿತ ಹೇಳಿಕೆಗೆ ರಾಜ್ಯ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಸಂಸತ್ ನಿಮ್ಮದಾದ್ರೆ ಬೀದಿಗಳು ನಮ್ಮದು ಅಂತಾರೆ. ಜನರನ್ನ ದಂಗೆ ಏಳುವಂತೆ ಪ್ರಚೋದಿಸುವ ಮಾತುಗಳನ್ನ ಆಡ್ತಾರೆ. ಬೆಂಗಳೂರಿನ ನೆಲದಲ್ಲೇ ನಿಂತು ಈ ರೀತಿ ಮಾತನಾಡಿದ್ದಾರೆ. ಇದು ಸರ್ಕಾರದ ಅತಿಯಾದ ಓಲೈಕೆ ರಾಜಕಾರಣದ ಪರಿಣಾಮ ಅಂತ ತಿರುಗೇಟನ್ನ ಕೊಟ್ಟರು. ರಾಜಕೀಯ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ.
ವಿಜೇಂದ್ರರನ್ನ ಪಕ್ಷದ ಅಧ್ಯಕ್ಷರಾಗಿ ಮಾಡಿದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ವಿಜೇಂದ್ರಗೆ ಬೈದ್ರೆ ಅವರಿಗೆ ಬೈದಂತೆ ಅಂತ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇವಲ 4-5 ಜನ ಸೇರಿ ರಾಜ್ಯಾಧ್ಯಕ್ಷರನ್ನ ಇಳಿಸ್ತೀವಿ ಅಂತ ಹೋದ್ರೆ ಅವರ ಭ್ರಮೆ. ಯಾರು ಟೀಕೆ ಮಾಡ್ತಿದ್ದಾರೋ ಅವರಿಗೆ ಬುದ್ಧಿ ಕೊಡುವಂತ ದೇವರಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ವಿಜೇಂದ್ರ ಸಾರಥ್ಯದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು. ಪಕ್ಷದ ಬ್ಯಾನರ್ ನಡಿಯಲ್ಲಿ ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶವನ್ನ ಮಾಡ್ತೇವೆ ಅಂದ್ರು. ಮುಡಾ ಸೈಟ್ ಹಗರಣ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ A4 ಜೆ ದೇವರಾಜು ಅವರ ಅಣ್ಣನ ಮಗಳು ಜಮುನಾ ಸಿಎಂ ಕುಟುಂಬದ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಮೀನಿನಲ್ಲಿ ತನಗೂ ಭಾಗ ಬರಬೇಕು ಅಂತ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಫೈಲ್ ಮಾಡಿದ್ದಾರೆ. ಜಮುನಾ ಹೆಸರು ಕೈಬಿಟ್ಟು ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಾಟ ಮಾಡಲಾಗಿದೆ. ಹೀಗಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ನನಗೂ ಪಾಲ್ಕೊಡಿ ಅಂತ ದೂರನ್ನ ಕೊಡಲಾಗಿದೆ. ದೂರಿನಲ್ಲಿ ಮಂಜುನಾಥ್ ಸ್ವಾಮಿ, ಜೆ ದೇವರಾಜು, ಸರೋಜಮ್ಮ, ಡಿ ಶೋಭಾ, ಡಿ ದಿನಕರ್, ಮುಡಾದ ಆಯುಕ್ತ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳು ಸೇರಿ ಹಲವರ ಹೆಸರು ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ದೂರುದಾರೆ ಜಮುನಾ, ನಮ್ಮ ಚಿಕ್ಕಪ್ಪ ದೇವರಾಜು ಆಸ್ತಿ ಮಾರಾಟದ ವೇಳೆ ನಮಗೆ ಹೇಳಿಲ್ಲ. ಆಸ್ತಿಯಲ್ಲಿ ನಮಗೂ ಪಾಲಿದೆ, ನಮಗೆ ಮೋಸ ಆಗಿದೆ. ಈಗ ಆಸ್ತಿಯಲ್ಲಿ ನಮಗೂ ಸಮಪಾಲು ಕೇಳಿ ಕೇಸ್ ಹಾಕಿದ್ದೇನೆ ಅಂತ ಹೇಳಿದರು. ಇತ್ತ ಸ್ನೇಹಮಯಿ ಕೃಷ್ಣ ಮಾತನಾಡಿ, ಮೈಲಾರಯ್ಯಗೆ ಮಕ್ಕಳಿದ್ರೂ ಕೂಡ ಸುಳ್ಳು ವಂಶವೃಕ್ಷ ನೀಡಿ ಜಮೀನು ಮಾರಾಟ ಮಾಡಿದ್ದಾರೆ. ಪ್ರಭಾವದಿಂದ ಕೆಲ ಸತ್ಯಗಳನ್ನ ಮುಚ್ಚಿಡಲಾಗಿದೆ. ಹೀಗಾಗಿ ಜಮುನಾ ದಾವೆ ಹೂಡಿದ್ದಾರೆ ಅಂತ ಹೇಳಿದರು. ಮುಡಾ ಸೈಟ್ ಸುಳಿಯಲ್ಲಿ ಸಿಲುಕಿರುವ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗಿದೆ. ಇನ್ನೊಂದು ಕಡೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆರೋಪದ ಸಂಬಂಧ ದೂರುದಾರ ಗಂಗರಾಜು ಇಡಿ ಕಚೇರಿಗೆ ವಿಚಾರಣೆಗೆ ಹಾಜರಾಗಿದ್ರು. ಬ್ಯಾಗ್ನಲ್ಲಿ ದಾಖಲೆಗಳ ಸಮೇತ ಆಗಮಿಸಿದ ಗಂಗರಾಜು, ನನ್ನ ಹೇಳಿಕೆಯನ್ನ ದಾಖಲು ಮಾಡಿರಲಿಲ್ಲ, ಇವತ್ತು ಹೇಳಿಕೆಗಳನ್ನ ದಾಖಲು ಮಾಡಬಹುದು. ಬರೀ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಮಾತ್ರ ಸೈಟ್ಗಳನ್ನ ಕೊಟ್ಟಿಲ್ಲ, ಹಂಚಿಕೆ ಆಗಿರುವ ಎಲ್ಲಾ ಸೈಟ್ಗಳ ಬಗ್ಗೆ ದಾಖಲೆಯನ್ನ ತಂದಿದ್ದೇನೆ. ಸುಮಾರು 5,000 ಕೋಟಿಯಷ್ಟು ಅಕ್ರಮ ನಡೆದಿದೆ ಅಂತ ಗಂಗರಾಜು ಹೇಳಿದ್ರು. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತು ದಾವಣಗೆರೆಯಲ್ಲಿ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. 2A ಮೀಸಲಾತಿ ಪಡೆಯುವ ಸಲುವಾಗಿ ನಿರಂತರ ಹೋರಾಟವನ್ನ ಮಾಡ್ತಿದ್ದೇವೆ. ಡಿಸೆಂಬರ್ 10ರಂದು ಸುವರ್ಣಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಚುನಾವಣೆ ನೆಪ ಮಾಡಿಕೊಂಡು ಸಭೆಯನ್ನ ಮುಂದಕ್ಕೆ ಹಾಕಿದ್ರು. ಮತ್ತೆ ಯಾವುದೇ ಪ್ರತಿಕ್ರಿಯೆ ಸರ್ಕಾರದ ಕಡೆಯಿಂದ ಬಂದಿಲ್ಲ. ಹೀಗೆ ಆದ್ರೆ ನಾವು ಡಿಸೆಂಬರ್ 10ರಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನ ಹಾಕ್ತೇವೆ ಎಂದ್ರು. ಇತ್ತ ಪಂಚಮಸಾಲಿ ಶ್ರೀಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾವು ಸರ್ಕಾರದಲ್ಲಿದ್ರೂ ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಸ್ವಾಮೀಜಿಗಳು ಸರ್ಕಾರಕ್ಕೆ ಮುಜುಗರವಾಗುವಂತೆ ಹೋರಾಟವನ್ನ ಮಾಡಬಾರದು. ಪಂಚಮಸಾಲಿ ಸಮಾಜವನ್ನ ಬಿಟ್ಟು ನಾವಿಲ್ಲ. ಅಧಿವೇಶನದ ವೇಳೆ ಹೋರಾಟದ ಸ್ವಾಮೀಜಿ ನಿರ್ಧಾರಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಸರ ವ್ಯಕ್ತಪಡಿಸಿದರು. ಕ್ರೈಮ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಳ್ಳಾರಿಯ ಬೆಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಸರಣಿ ಮುಂದುವರೆದಿದೆ. ನಾರ್ಮಲ್ ಡೆಲಿವರಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ಆದರೆ ಹೆರಿಗೆ ಆದ ಬಳಿಕ ಮಹಾಲಕ್ಷ್ಮಿ ಆರೋಗ್ಯದಲ್ಲಿ ಏರುಪೇರಾಗಿ ಮಹಾಲಕ್ಷ್ಮಿ ಮೃತಪಟ್ಟಿದ್ದಾರೆ. ಸದ್ಯ ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಹಾಲಕ್ಷ್ಮಿ ಸಾವನ್ನಪ್ಪಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇತ್ತ ಬೆಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಅನಿಮಿಯಾದಿಂದ ಮಹಾಲಕ್ಷ್ಮಿ ಮೃತಪಟ್ಟಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಟ ಮಂತ್ರ ಮಾಡಲಾಗಿದೆ. ಮಾನ್ವಿ ತಾಲೂಕು ಗೋಕರ್ಲ್ ಗ್ರಾಮದಲ್ಲಿ ಶಾಲೆಯ ಕೊಠಡಿಯ ಬಾಗಿಲ ಬಳಿ ಕಿಡಿಗೇಡಿಗಳು ಮಾಟ ಮಂತ್ರ ಮಾಡಿದ್ದಾರೆ. ತೆಂಗಿನಕಾಯಿ, ನಿಂಬೆಹಣ್ಣು ಹಾಗೂ ಕುಂಕುಮ ಹಾಕಿ ಬಾಗಿಲಿನ ಬೀಗಕ್ಕೆ ಪೂಜೆಯನ್ನ ಮಾಡಿದ್ದಾರೆ. ಶಿಕ್ಷಕರು ಮತ್ತು ಮಕ್ಕಳು ಭಯಗೊಂಡು ತರಗತಿಗೆ ಹೋಗಲು ಹಿಂದೇಟು ಹಾಕ್ತಿದ್ದಾರೆ. ಕೂಡಲೇ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು, ಶಿಕ್ಷಕರಿಗೆ ಪೊಲೀಸರು ಧೈರ್ಯ ನೀಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಶ್ರೀಲಂಕಾದ ಮಾಜಿ ಅಧ್ಯಕ್ಷ ನೀಲ್ ವಿಕ್ರಮ್ ಸಿಂಘೆ ಕುಟುಂಬ ಸಮೇತ ವಿಶ್ವವಿಖ್ಯಾತ ಹಂಪಿಗೆ ಭೇಟಿ ಕೊಟ್ಟಿದ್ದಾರೆ. ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಕಲ್ಲಿನ ತೇರು, ಸಪ್ತಸ್ವರ ಮಂಟಪಗಳು, ವಿಜಯ ವಿಠಲ ದೇಗುಲ ಸೇರಿದಂತೆ ನಾನಾ ಕಡೆ ಭೇಟಿ ಕೊಟ್ಟರು. ಶ್ರೀಲಂಕಾದ ಮಾಜಿ ಅಧ್ಯಕ್ಷರಿಗೆ ಹಂಪಿಯ ಪ್ರವಾಸಿ ಮಾರ್ಗದರ್ಶಿ ಗೋಪಾಲ್ ಮಾರ್ಗದರ್ಶನ ಕೊಟ್ಟರು. ರನೀಲ್ ವಿಕ್ರಮ್ ಸಿಂಘೆ 6 ಬಾರಿ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದರು. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕಲ್ಮನೆ ಗ್ರಾಮದ ಬನ್ನಿ ಕಾಳಮ್ಮನ ಗುಡಿಯ ಹತ್ತಿರ ಕಲ್ಯಾಣ ಚಾಳುಕ್ಯರ 2 ಶಾಸನಗಳು ಪತ್ತೆಯಾಗಿವೆ. ಈ 2 ಶಾಸನಗಳು ಕಲ್ಲಿನ ಶಾಸನಗಳಾಗಿದ್ದು, ಕಲ್ಯಾಣ ಚಾಳುಕ್ಯ ಅರಸ 6ನೆಯ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದವುಗಳಾಗಿವೆ.
ಬೆಂಗಳೂರಿಗರಿಗೆ ಚಿರತೆ ಆತಂಕ ಮತ್ತೆ ಶುರುವಾಗಿದೆ. ಸಿಟಿ ಸಮೀಪದ ತುರಹಳ್ಳಿ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಚಿರತೆ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಟ್ಟದ ಮೇಲೆ ಮಲಗಿರುವ ಚಿರತೆ ಫೋಟೋವನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ತುರಹಳ್ಳಿ ಸುತ್ತಮುತ್ತಲ ಪ್ರದೇಶದಲ್ಲಿ ಆತಂಕ ನಿರ್ಮಾಣವಾಗಿದೆ. ಕೆಲ ದಿನಗಳ ಹಿಂದೆಯೂ ಚಿರತೆ ಜಿಂಕೆಯೊಂದನ್ನು ಬೇಟೆಯಾಡಿತು. ಮಂಡ್ಯದಲ್ಲಿ ಭಾರಿ ಮೊತ್ತಕ್ಕೆ ಹಳ್ಳಿ ಕಾರ್ ಎತ್ತು ಮಾರಾಟವಾಗಿದೆ. ತಾವರೆಕೆರೆಯ A1 ಟೈಗರ್ ಎಂದೇ ಖ್ಯಾತಿಯನ್ನು ಪಡೆದಿರುವಂತಹ ಹಳ್ಳಿ ಕಾರ್ ಎತ್ತು ಬರೋಬ್ಬರಿ 13.05 ಲಕ್ಷಕ್ಕೆ ಮಾರಾಟವಾಗಿದೆ. ಕಾಂತರಾಜು ಎಂಬುವವರು ಸಾಕಿದಂತಹ ಎತ್ತು ಇದು. ಹಲವಾರು ಎತ್ತಿನ ಗಾಡಿ ಓಟದಲ್ಲಿ ಬಹುಮಾನವನ್ನ ಗೆದ್ದಿತ್ತು. ಸದ್ಯ ಈಗ ತಮಿಳುನಾಡು ಮೂಲದ SV ರಾಜನ್ ಮಂಡ್ಯಕ್ಕೆ ಆಗಮಿಸಿ 13.05 ಲಕ್ಷ ಹಣವನ್ನ ಕೊಟ್ಟು ಹಳ್ಳಿ ಕಾರ್ ಎತ್ತನ್ನ ಖರೀದಿಸಿದ್ದಾರೆ. ಇನ್ನು ಖರೀದಿಯಾದ ಟೈಗರ್ ಎತ್ತಿಗೆ ಬೀಳ್ಕೊಡುಗೆಯನ್ನ ಕೊಡಲಾಗಿದೆ. ವಿಧಾನಸಭಾ ಎಲೆಕ್ಷನ್ ಬಳಿಕ ಮಹಾರಾಷ್ಟ್ರ ಸಿಎಂ ಯಾರಾಗ್ತಾರೆ ಅನ್ನೋದು ಭಾರಿ ಕುತೂಹಲವನ್ನ ಮೂಡಿಸಿತ್ತು. ಆದ್ರೀಗ ಬಹುತೇಕ ದೇವೇಂದ್ರ ಫಡ್ನವೀಸ್ಗೆ ಮಹಾರಾಷ್ಟ್ರ ಸಿಎಂ ಪಟ್ಟ ಸಿಗುವ ಸಾಧ್ಯತೆ ಇದೆ. ಇಂದು ಮುಂಬೈನಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ನಿರ್ಗಮಿತ ಸಿಎಂ ಏಕನಾಥ ಶಿಂದೆ ಸಿಎಂ ಆಯ್ಕೆ ವಿಚಾರ ಮೋದಿ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಮಸೀದಿ ಸರ್ವೆ ವೇಳೆ ಕಲ್ಲು ತೂರಾಟ ನಡೆಸಿದ್ದ ಕಿಡಿಗೇಡಿಗಳ ಫೋಟೋಗಳನ್ನು ಯುಪಿ ಪೊಲೀಸರು ರಿಲೀಸ್ ಮಾಡಿದ್ದಾರೆ. ಈ ಫೋಟೋಗಳನ್ನು ಆಧರಿಸಿ ಆರೋಪಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಅಲ್ಲದೆ ಕಲ್ಲು ತೂರಾಟ ನಡೆಸಿದ್ದವರಿಂದಲೇ ಉಂಟಾಗಿರೋ ನಷ್ಟ ವಸೂಲಿಗೂ ಕೂಡ ನಿರ್ಧರಿಸಲಾಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ಮಾಡಿದ್ದಾರೆ. ಈ ವೇಳೆ ಆಂಧ್ರ ಪ್ರದೇಶ ಅಭಿವೃದ್ಧಿಯ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ತೆಲಂಗಾಣದ ಮೆಡ್ಚಲ್ ಮಲ್ಕಜ್ಗಿರಿ ಪ್ರದೇಶದಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿದೆ. ಗುಜರಿ ಫ್ಯಾಕ್ಟರಿಯೊಂದಕ್ಕೆ ಬೆಂಕಿ ಬಿದ್ದು ಭಾರೀ ಪ್ರಮಾಣದ ಪ್ಲಾಸ್ಟಿಕ್ ವಸ್ತುಗಳು ಬೆಂಕಿ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿದೆ. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಚಂಡಮಾರುತ ಸೃಷ್ಟಿಯಾಗುವ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಹೀಗಾಗಿ ತಮಿಳುನಾಡಿನ ಕರಾವಳಿ ಪ್ರದೇಶದಲ್ಲಿ ಭಾರೀ ಮಳೆ ಸಮೇತ ಮಳೆಯಾಗಲಿದೆ. ವಿದೇಶ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಮೆರಿಕ ಮನವಿ ಮೇರೆಗೆ ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ನಿಲ್ಲಿಸಿದ್ದು ಕದನ ವಿರಾಮವನ್ನ ಘೋಷಿಸಿದೆ. ಇನ್ನು ಲೆಬನಾನ್ ಮೇಲಿನ ದಾಳಿಯನ್ನ ಹಿಂಪಡೆದಿರೋದನ್ನ ಭಾರತ ಸ್ವಾಗತಿಸಿದೆ. ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರಿಲೀಸ್ಗೆ ಆಗ್ರಹಿಸಿ ಪಾಕಿಸ್ತಾನ, ಇಸ್ಲಾಮಾಬಾದ್ ಸೇರಿದಂತೆ ಹಲವೆಡೆ ನಡೆದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಹಿಂಸಾಚಾರದಲ್ಲಿ 4 ಜನರು ಸಾವನ್ನಪ್ಪಿದ್ದು 50ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಅಮೆರಿಕದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ನೂತನ ನಿರ್ದೇಶಕರಾಗಿ ಭಾರತ ಮೂಲದ ಜೈ ಭಟ್ಟಾಚಾರ್ಯ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ. ಜೈ ಭಟ್ಟಾಚಾರ್ಯ ಅವರು ಕೋಲ್ಕತ್ತಾ ಮೂಲದವರಾಗಿದ್ದು ಅರ್ಥಶಾಸ್ತ್ರದಲ್ಲಿ ಉನ್ನತ ಪದವಿಯನ್ನು ಪಡೆದಿದ್ದಾರೆ.